ಇಲ್ಲಿ ಕಾಲಿಟ್ಟು ಕಂಕಣ ಕಟ್ಟಿಸ್ಕೊಂಡ್ರೆ ಮದುವೆ ಆಗುತ್ತೆ ಅಂತ ಹೇಳಿದ್ರು. 11 ವೀಕ್ಸ್ ಪೂಜೆ ಮಾಡ್ಕೊಂಡು ಹೋಗಿದೆ, ತುಂಬ ಒಳ್ಳೇದಾಗಿದೆ. ನನಗೆ ಸ್ವಾಮಿಗಳು ಹೇಳಿದರು ನೀನು ಸ್ಟಾರ್ ಆಗ್ತೀಯಾ ಅಂತ. ಅವ್ರು ಹೇಳ್ದಾಗಲೇ ನಾನು ನೆಕ್ಸ್ಟ್ ಇಲ್ಲಿಂದ ಹೋದಾಗಲೇ ನಾನು ಸೀರಿಯಲ್ ಚಾನ್ಸ್ ಸಿಕ್ಕಿದ್ದು. ಇಲ್ಲಿ ತುಂಬ ಜನ ಬಂದು ಹೋಗಿದ್ದವ್ರಿಗೂ ಎಲ್ಲ ತುಂಬ ಒಳ್ಳೆಯದಾಗಿದೆ, ಅವ್ರಿಗೆಲ್ಲ ಬೇಗ ಮದುವೆ ಆಗಿದೆ ಅಂತಲೂ ಕೇಳಿದರು. ನನಗೆ ಯಾವತ್ತು ಖಂಡಿತ ಯಾವತ್ತು ಮೋಸ ಮಾಡೋದಿಲ್ಲ, ನಿಮ್ಗೆ ಬೇಕಾಗಿದ್ದೆಲ್ಲ ಕೊಡ್ತಾನೆ ಅಂತ ನಂಬಿಕೆ ಇಟ್ಟಿದ್ದೀನಿ ನಾನು. ಪಾಸಿಟಿವ್ ಆಗಿದೆ ಈ ಸ್ನಾನ. ನನಗೆ ಮನೆ ಅರ್ಧದಲ್ಲಿ ಸ್ಟಾಪ್ ಆಗಿ ನಿಂತಿತ್ತು. ನಾನು ಇಲ್ಲಿ ಬಂದು ಪ್ರದೋಷ ಮಾಡಿ ನಾನು ಇಲ್ಲಿ ದೀಪ ಹಚ್ತಾ ಇರೋದ್ರಿಂದ ಆಮೇಲೆ ನನಗೆ ಒಳ್ಳೆಯದಾಗಿ ಮನೆ ಕಟ್ಟಿ ಇವಾಗ ಗೃಹ ಪ್ರವೇಶ May 14 ಇಟ್ಕೊಂಡಿದ್ದು. ಸಿಕ್ಕಾಪಟ್ಟೆ ಒಳ್ಳೇದಾಯಿತು. ಇಲ್ಲಿ ಬಂದಮೇಲೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಯಿತು, ಅಂದ್ಕೊಂಡಿದ್ದ ಕೆಲಸಗಳು ಕೂಡ ಎಲ್ಲ ಆಯಿತು. ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ನೀವು ಯಾವ ಕಾರಣಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಆ ಜ್ಯೋತಿಷ್ಯವನ್ನು ತಿಳಿಸಿ, ನಂತರವಾಗಿ ನಿಮಗೆ ಯಾವ ದೋಷಗಳಿಂದ ಇನ್ನೂ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸಿ, ಅದಕ್ಕೆ ಮುಕ್ತವಾಗಿ ಭಗವಂತನ ಒಂದು ಪೂಜೆ ಪುನಸ್ಕಾರಗಳಿಂದ ಶಾಸ್ತ್ರೋಕ್ತ ವಿಧಿವಿಧಾನದಲ್ಲಿ ಪೂಜೆ ಮಾಡಿ ಅನಂತರವಾಗಿ ಅದರಲ್ಲಿ ಪರಿಹಾರ ಕೊಡೋದ್ರಿಂದ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿರುವಂಥ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಒಳ್ಳೇದಾಯಿತು. ಫ್ಯಾಮ್ಲಿಗಾಗಲಿ ಏನೇ ಆದ್ರೂ, ಲೈಫಲ್ಲಿ ಏನೇ ಆದ್ರೂ, ಕೆರಿಯರ್ ಬಗ್ಗೆ ಆಗಲಿ, ಇವಾಗ ಸ್ಟೂಡೆಂಟ್ಸ್ ಆಗಲಿ ಅವ್ರ ಕೆರಿಯರ್ ಬಗ್ಗೆ ಆಗಲಿ, ಅಥವಾ ಪೇರೆಂಟ್ಸ್ ಅವ್ರ ಹೆಲ್ತ್ ಇಶ್ಯೂಸ್ ಬಗ್ಗೆ ಆಗಲಿ, ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಇಷ್ಟು ಜನ ನೋಡಿದ್ರೆ ಒಂದು ಆಲ್ ಬಿಕಾಸ್ ಆಫ್ ಟ್ರಸ್ಟ್ ಆ್ಯಂಡ್ ಬಿಲೀಫ್. ಈಗಿನ ಕಾಲದಲ್ಲಿ ಯೂಶಲಿ ಬಿಲೀಫ್ ಯಾರು ಮಾಡಲ್ಲ, ಮಾಡಿಬಿಟ್ಟು ಇಷ್ಟು ಜನ ಬಂದಿದ್ದಾರೆ ಅಂತಂದರೆ ಇದು ಯಾರು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅವರಿಂದ ಇವರಿಂದ ಕೇಳ್ಕೊಳೋದಲ್ಲ. ಇಲ್ಲೇನೋ ಅವ್ರಿಗೇನೋ ಆಗಿದೆ, ಏನೋ ನೋಡಿದ್ದಾರೆ ಅಂತಂದರೆ ಮಾತ್ರನೇ ಜನ ಸೇರೋದು, ಸುಮ್ಮನೆ ಯಾರೂ ಸೇರೋಲ್ಲ. ದೇವ್ರನ್ನ ಯಾವತ್ತೂ ನಾವು ಪ್ರಮೋಷನ್ ಮಾಡೋಕ್ಕಾಗಲ್ಲ, ಆ ಥರ ಈ ಥರ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಅವ್ರಿಗೇನೋ ಆಗಿದೆ, ಸಕ್ಸಸ್ ಆಗಿದೆ ಅಂದರೆ ಮಾತ್ರನೇ ಬರೋದು. ಇವಾಗ ನನಗೆ ಸಕ್ಸಸ್ ಆಗಿದೆ ಅಂತಂದಿದ್ದಕ್ಕೆ ತಾನೇ ನಾನು ಇಲ್ಲಿವರೆಗೂ ಬಂದಿರೋದು. ಒಳ್ಳೇದಾಗಿದೆ ಸರ್. ನನಗೆ ಇಲ್ಲಿ ಬಂದ ನನ್ನ ಮನೆ ಕಟ್ತಾ ಇದ್ದೆ, ಮನೆ ಕಟ್ಟೋದು ಒಳ್ಳೇದಾಗಿದೆ. ನನಗೆ ಇಲ್ಲಿ ತುಂಬ ನಂಬಿಕೆ ಇದೆ ದೇವರಲ್ಲಿ. ಈಗ ನಾನು ಹೇಳಿದ್ದೀನಿ, ನಾನು ಕ್ವಾರ್ಟರ್ಸಲ್ಲಿ ಹೋಗ್ಬಿಟ್ಟು ನನಗೆ ಒಳ್ಳೇದಾಗಿದೆ ಅಂತ ಹೇಳಿದೆ, ಅದರಿಂದ 2 ಜನ ಬಂದಿದ್ದಾರೆ. ನಿನ್ನೆನೂ ಒಬ್ಬರು ಬಂದುಬಿಟ್ಟು ಜ್ಯೋತಿಷ್ಯ ಕೇಳಿಬಿಟ್ಟು ಅವರಿಗೆ ಮದುವೆ ಆಗುತ್ತೆ ಅಂತೇಳಿ ಹೇಳಿಬಿಟ್ಟು ಹೋಗಿದ್ದಾರೆ ಸರ್. ಒಂದು ಅವರು ಏನೋ ನಮ್ಮನೆ ಪ್ರಶ್ನೆ ಕೇಳಲ್ಲ, ನಮ್ಮದು ನೋಡಿಬಿಟ್ಟು ಕೈ ಹಿಡಿದುಬಿಟ್ಟು ಅವರು ಉತ್ತರ ಹೇಳ್ತಾರೆ ನಮಗೆ. ಅದು ಮಾತ್ರ ಸತ್ಯವಾಗಿಯೂ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ ಸರ್. ನಮ್ಮ ಫ್ರೆಂಡ್ ಕೂಡ ಅವ್ರು ಇಲ್ಲಿಗೆ ಬಂದ ಮೇಲೇ ಅವ್ರಿಗೆ ಮದುವೆ ಆಗಿದೆ. ಸೊ ಹಂಗಾಗಿ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಪಾಸಿಟಿವ್ ವೈಬ್ಸ್ ಅನಿಸುತ್ತೆ, ಫುಲ್ ಒಂಥರ ವೈಬ್ರೇಷನ್ಸ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಫೀಲ್ ಒಂಥರ ಲೈನಲ್ಲಿ ಇದ್ದವ್ರಿಗೂ ಕೇಳಿದ್ವಿ, ಇಲ್ಲ ಒಳ್ಳೇದಾಗಿದೆ, ಏನೋ ಸೈಟಿಂದೆಲ್ಲ ಇತ್ತು, ಅವರೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಗಿ ನಾವು ಬಂದ್ವಿ. ನೀವು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಬಂದು ನೀವು ಅನುಭವ ಮಾಡಬೇಕು. ಸೊ ಆವಾಗ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಅಂತ. ನಾನು 2ನೇ ಸತಿ ಬರ್ತಾ ಇದ್ದೀನಿ ಇಲ್ಲಿಗೆ. ಮೊದಲು ನಾನು ಕಾರ್ತಿಕ್ ಸೋಮವಾರದಲ್ಲಿ ವಿಸಿಟ್ ಮಾಡಿದ್ದೆ. ಈಗ ನನ್ನ ತಂಗಿಗೆ ಮದುವೆ ಇದು ಕಂಕಣ ಕಟ್ಟಿಸ್ಬೇಕು ಅಂತ ನಾವು ವಿಸಿಟ್ ಮಾಡಿದ್ದೀವಿ. ತುಂಬ ಕಡೆ ನೋಡಿದ್ದೀವಿ, ತುಂಬ ಕಡೆ ಕೇಳಿದ್ವಿ. ಇಲ್ಲಿ ತುಂಬ ಜನ ಬಂದು ಹೋಗಿದ್ದವ್ರಿಗೂ ಎಲ್ಲ ತುಂಬ ಒಳ್ಳೆಯದಾಗಿದೆ, ಅವ್ರಿಗೆಲ್ಲ ಬೇಗ ಮದುವೆ ಆಗಿದೆ ಅಂತಲೂ ಕೇಳಿದರು. ಅದಕ್ಕೋಸ್ಕರ ನಾನು ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀನಿ ಕಂಕಣ ಕಟ್ಟಿಸ್ಲಿಕ್ಕೆ, ಮತ್ತು ತೀರ್ಥ ಸ್ನಾನ ಮಾಡಲಿಕ್ಕೆ ಬಂದಿದ್ದೀವಿ ನಾವಿವಾಗ. ಆದರೆ ಈಗ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದರೆ ನೀವು ಆವಾಗಲೇ ಅರ್ಥ ಮಾಡ್ಕೋಬೇಕು ಇಲ್ಲಿ ದೇವಸ್ಥಾನದ ಹೇಗೆ ಅದರದ್ದು ಮಹತ್ವ ಇದೆ, ದೇವ್ರದ್ದು ಎಷ್ಟು ಮಹತ್ವ ಇದೆ, ದೇವ್ರದ್ದು ಎಷ್ಟು ಈಗ ಸತ್ಯ ಇದೆ. ಅಷ್ಟು ಜನ ಸುಮ್ಮನೆ ಬರಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ. ಯಾವುದೇ ಒಂದು ಶಕ್ತಿ ಒಂದು ಇದೆ ಅಲ್ಲಿ ಇದೆ ಅಂದಾಗ ಅದನ್ನು ಹೇಳಿದ್ರೆ ಎಲ್ಲ ಆಗೋದಿಲ್ಲ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿನೇ ಜನ ವಿಸಿಟ್ ಮಾಡ್ತಾರೆ. ಫಸ್ಟ್ ಟೈಮ್ ಅಲ್ಲ ನಾನು ಬರ್ತಿರೋದು, ನಾನು ಸೀರಿಯಲ್ ಸಿಗೋಕ್ಕೆ ಮುಂಚೆನೂ ಫಸ್ಟ್ ಇಲ್ಲಿ ಬರ್ತಿದ್ದೆ ಟೆಂಪಲಿಗೆ. 11 ವೀಕ್ಸ್ ಪೂಜೆ ಮಾಡ್ಕೊಂಡು ಹೋಗಿದೆ, ತುಂಬ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ಈಗ ಸೀರಿಯಲ್ ಮುಗಿದ್ಮೇಲೆ ಪುನಃ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ಪ್ರತಿ ಸಲ ಬಂದಾಗಲೂ ದೇವ್ರು ಕೇಳ್ದೇ ಇರೋದನ್ನು ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬ ಖುಷಿ ಇದೆ, ನನಗಿಲ್ಲಿ ಬಂದು ತುಂಬ ಒಳ್ಳೆಯದಾಗಿದೆ. ಸೊ ಯಾರ್ಯಾರೆಲ್ಲ ಟೆಂಪಲ್ ಬಗ್ಗೆ ಕೇಳಿದಿರೋ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇದು ಎಲ್ಲೋ ಶಾಲೆಗೆ ಹೋಗಿ ಕಲಿಯುವಂಥದ್ದು ಅಥವಾ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕೆ ಹೋಗಿ ಕಲಿಯುವಂಥ ಜ್ಯೋತಿಷ್ಯ ಈ ನಾಡಿ ಜ್ಯೋತಿಷ್ಯ ಅಲ್ಲ. ಇದು ವಂಶಪಾರಂಪರ್ಯವಾಗಿ ಬರುವಂತಹ ಗಾಡ್ ಗಿಫ್ಟ್ ಆಗಿರುವಂಥದ್ದಾಗತ್ತೆ. ಇದು ಪೂರ್ವದಲ್ಲಿ ನಮ್ಮ ತಾತನವರು ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗಿರುತ್ತೆ. ಅದಾದ ಮೇಲೆ ದೇವರ ಅನುಗ್ರಹದಿಂದ ಆ ನಾಡಿ ಜ್ಯೋತಿಷ್ಯ ನಾವು ಹೇಳ್ತಾ ಇರುವಂಥದ್ದು. ಇದು ಮೇಷನಾಡಿ, ವೃಷಭನಾಡಿ, ವಾತನಾಡಿ, ಪಿತ್ತನಾಡಿ, ಸುಷುಮ್ನ ನಾಡಿ, ಇಡ ಮತ್ತು ಪಿಂಗಳ, ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈಗ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 8 ಗಂಟೆ ಒಳಗಡೆ ಬಂದಂತಹ ಭಕ್ತಾದಿಗಳಿಗೆ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದಾಗತ್ತೆ. ಇದು ಅಟ್ಟೂರು ಗ್ರಾಮ, ಯಲಂಕ, ಬೆಂಗಳೂರು.
ಸೊ ನೀವು ಮೆಜೆಸ್ಟಿಕ್ಕಿಂದ ಬರಬೇಕಾದ್ರೆ ಅಲ್ಲಿಂದ 401 ಬಸ್ ಬರುವಂಥದ್ದಾಗತ್ತೆ. ನೀವು ಅಟ್ಟೂರು ಲೇಔಟಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋಗಳು ಸಿಗುತ್ತೆ, ಅಲ್ಲಿಂದ ಬಂದಂತಾದರೆ ಅಥವಾ ನಡ್ಕೊಂಡಾದರೂ ಬರ್ಬೋದು. ದೇವಸ್ಥಾನ ಅಟ್ಟೂರು ಲೇಔಟಿಂದ ಒಂದು 200 ಮೀಟ್ರ್ ಆಗುತ್ತೆ, ಅಲ್ಲಿಂದ ನಡ್ಕೊಂಡಾದರೂ ಬರ್ಬೋದು ಅಥವಾ ಆಟೋಗಳಿಗೆ ಬಂದರೆ ಅವ್ರು ಕರ್ಕೊಂಬಂದು ಇಲ್ಲಿ ಬಿಡೋವಂಥದ್ದಾಗತ್ತೆ.